ಏನು ಕಾರ್ ಇದು, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಇಟ್ಕೋಬಾರ್ದು ಅಂತ ಅದಕ್ಕೆ ಹೇಳೋದು. ಒಳ್ಳೆ ಪವರ್ ಇರುತ್ತೆ ಅಂದ್ಕೊಂಡೆ. ಅಲ್ಲ, ಕೈಗಾರು ಚಿಕ್ಕ ಕಾರು ಓಕೆ, ಬಟ್ ಇದಕ್ಕೂ 1 ಲೀಟರ್ ಸಾಕ? ಇನ್ನೊಂದು ಸ್ವಲ್ಪ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂದ್ಕೊಂಡೆ. 15 ಲಕ್ಷಕ್ಕೆ, ಬರೀ 15 ಲಕ್ಷಕ್ಕೆ ಏನೇನು ನೆಸೆಸಿಟಿ ಫೀಚರ್ಸ್ ಬೇಕೋ ಅದೆಲ್ಲದ್ರ ಜೊತೆ ಈ ಕಾರ್ ಇವಾಗ ಸಿಗ್ತಾ ಇದೆ. ನಾವು ಡೆಹ್ರಾಡೂನಲ್ಲಿ ಓಡಿಸಿದ್ದು ಐಕಾನಿಕ್ ವೇರಿಯಂಟ್, ಅಂದರೆ ಅದು ಟಾಪ್ ಎಂಡ್. ನಮ್ಮ ಜೊತೆ ಇವಾಗಿರೋದು ಟೆಕ್ನೋ ವೇರಿಯಂಟ್, ಮಿಡ್ ವೇರಿಯಂಟ್. ಬಟ್ ನೋಡಿದ್ರೆ ಗೊತ್ತಾಗ್ತಿದೆಯಾ ನಿಮಗೆ ಇದು ಮಿಡ್ ವೇರಿಯಂಟ್ ಅಂತ? ಏನು ಡಿಫ್ರೆನ್ಸ್ ಇಲ್ಲ ಅನ್ಸುತ್ತೆ ವಿಜುವಲಿ, ಬಟ್ ಒಂದೊಂದು ಫೀಚರ್ ಮಿಸ್ ಔಟ್ ಆಗುತ್ತೆ. ಅದು ಏನೇನು ತಿಳ್ಕೊಳ್ಳೋಣ ಬನ್ನಿ. ಪ್ಯಾನ್ರೋಮಿಕ್ ಸನ್ರೂಫ್ ನೆಸೆಸಿಟಿನೇ ಅಲ್ವಾ? ಸಿಗುತ್ತೆ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಎಸ್. ವೈರ್ಲೆಸ್ ಚಾರ್ಜರ್ ಅದು ಸಿಗುತ್ತೆ. ಕನೆಕ್ಟೆಡ್ ಕಾರ್ ಟೆಕ್, ಎಸ್. ಹಾಗಾದ್ರೆ ಏನೇನು ಸಿಗಲ್ಲ? ಇವಾಗ ವೆಂಟಿಲೇಟೆಡ್ ಸೀಟ್ ಸಿಗಲ್ಲ, ADAS ಸಿಗಲ್ಲ, 360 ಡಿಗ್ರಿ ಕ್ಯಾಮ್ರಾ ಸಿಗಲ್ಲ, ಗೂಗಲ್ದು ಬಿಲ್ಟ್ ಇನ್ ಸಿಸ್ಟಮ್ ಸಿಗಲ್ಲ, ಲೆದರೆಟ್ ಅಪೋಲ್ಸ್ಟ್ರಿ ಮಿಸ್ ಆಗುತ್ತೆ, ಆಂಬಿಯಂಟ್ ಲೈಟಿಂಗ್ ಮಿಸ್ ಆಗುತ್ತೆ. ಅದಷ್ಟೇ ಅಲ್ಲ, 6-ವೇ ಪವರ್ಡ್ ಫ್ರಂಟ್ ಸೀಟ್ಸ್, ಡ್ರೈವ್ ಮೋಡ್ಸ್ ಮಿಸ್ ಔಟ್ ಆಗುತ್ತೆ. 18 ಇಂಚ್ದು ಡೈಮಂಡ್ ಕಟ್ ಆಲಾಯ್ಸ್ ಇವಾಗ ಸಿಗಲ್ಲ. ಅಂಡ್ ಪವರ್ ಟೈಲ್ ಗೇಟ್ ಸಿಗುತ್ತೆ. ನವಿ ಮುಂಬೈಯಿಂದ ಲೋನಾವ್ಲಾಗ್ ಹೋಗ್ತಾ ಇದ್ದೀವಿ. ಈ ಸ್ಟ್ರೆಚಲ್ಲಿ ನಮಗೆ ಒಳ್ಳೆ ರೋಡ್ಸ್ ಸಿಗುತ್ತೆ, ಒಳ್ಳೆ ಹೈವೇ ಸಿಗುತ್ತೆ, ಬ್ಯಾಡ್ ರೋಡ್ಸ್ ಕೂಡ ಸಿಗುತ್ತೆ, ಆ್ಯಂಡ್ ಗಾರ್ಡ್ ಸೆಕ್ಷನ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ನಮಗೆ ಎಲ್ಲ ಥರದನ್ನು ಕವರ್ ಮಾಡ್ಬೋದು. ಡ್ರೈವ್ ಎಕ್ಸ್ಪೀರಿಯನ್ಸ್ಗೆ ಈ ರೂಟ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನಾವು ಓಡಿಸ್ತಿರೋದು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ದು ಡಸ್ಟರ್. ಇದಕ್ಕೆ ಮುಂಚೆ ನಾವು 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ನ ಆಗಲೇ ಓಡಿಸಿದ್ವಿ, ಆ್ಯಂಡ್ ಅದ್ರ ರಿವ್ಯೂ ಕೂಡ ಹಾಕಿದ್ವಿ. ನಿಮ್ಗೆ ಅದು ಬೇಕಂದರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಅದನ್ನು ಡೆಹ್ರಾಡೂನಲ್ಲಿ ಓಡಿಸಿದ್ವಿ, ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮಗೆ ಗಾಡಿ ಸರ್ಪ್ರೈಸ್ ಮಾಡ್ತು, ಅದರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಅದೇ ಇದರಲ್ಲೂ ಕೂಡ ಸಿಗುತ್ತಾ ಅಂತ ನನ್ನ ಡೌಟ್. ಯಾಕಂದರೆ ಇದು ಕಂಪ್ಯಾರಿಟಿವ್ಲಿ ಲೆಸ್ ಪವರ್ ಫಿಗರ್ಸ್ ಇರೋ ಅಂಥ ಕಾರು. ಪೇಪರ್ ಮೇಲೆ ಈ ಕಾರು 100 PS ಪವರ್ ಆ್ಯಂಡ್ 116 Nm ಟಾಕ್ ಹೇಳ್ತಾರೆ. ಸೊ ನನಗೆ ಈ ಪವರ್ ಫಿಗರ್ಸ್ ಸಾಕಾಗ್ಬೋದಾ ಅಂತ ಡೌಟ್ ಇದೆ. ಯಾಕಂದರೆ ಈ ಕಾರು ಸೈಜಲ್ಲಿ ದೊಡ್ಡದು, ಆ್ಯಂಡ್ ರೆನೋ ಅವ್ರದ್ದು ಕೈಗರ್ ಕೂಡ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ನೇ. ಬಟ್ ಆ ಕಾರ್ಗೆ ಇಟ್ಸ್ ಎನಫ್, ಯಾಕಂದರೆ ಅದರ ಸೈಜ್ ಚಿಕ್ಕದು. ಬಟ್ ಇದಕ್ಕೆ ಸಾಕಾಗುತ್ತಾ ಅನ್ನೋದೊಂದು ಡೌಟ್ ಇದೆ. ಸೊ ನಾನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು, ರೆನೋ ಅವರು ಕ್ಲೇಮ್ ಮಾಡಿರೋ ಮೈಲೇಜ್ ಬಗ್ಗೆ ಮಾತಾಡಬೇಕು. ನಂಬರ್ಸ್ ಆರ್ ಸರ್ಪ್ರೈಸಿಂಗ್, ಆ್ಯಂಡ್ ನಮಗೆ ಈಗಿನ ಸಿಚುವೇಶನ್ಗೆ ಅಷ್ಟು ಕೊಟ್ಟರೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಆ ಮೈಲೇಜ್ ನಂಬರ್ಸ್ ಬಗ್ಗೆ ನಾವು ಲಾಸ್ಟಲ್ಲಿ ಹೇಳ್ತೀವಿ. ಅದಲ್ದಲ್ಲೇ ನಾವು ಇವತ್ತು ಫಸ್ಟ್ ಡೇ ಡ್ರೈವ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಯಾಕೆ? ಇದರ ಡಿಸೈನ್ ಬಗ್ಗೆ ನಾನೇನು ಮತ್ತೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆಚೆಗಡೆಯಿಂದ 1.3 ಲೀಟರ್ ಹೇಗೆ ಕಾಣಿಸುತ್ತೋ ಸೇಮ್ ಅದೇ ಥರನೇ ಇದು ಕೂಡ. ಡಿಫ್ರೆನ್ಸ್ ಏನೂ ಇಲ್ಲ. ಒಂದು ಸ್ವಲ್ಪ ಫೀಚರ್ಸ್ ಮಿಸ್ ಔಟ್ ಆಗುತ್ತೆ ಇದರಲ್ಲಿ, ಯಾಕಂದರೆ ಇದರ ಪ್ರೈಸ್ ಕಮ್ಮಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಡ್ರೈವ್ ಎಕ್ಸ್ಪೀರಿಯನ್ಸ್ನ ಡೀಟೇಲ್ಡ್ ಆಗಿ ಹೇಳ್ತೀವಿ. ಹಳೆ ಡಸ್ಟರ್ಗೂ ಹೊಸ ಡಸ್ಟರ್ಗೂ ವ್ಯತ್ಯಾಸ ಏನು ಅಂತ ನೀವೆಲ್ಲ ಕೇಳಿದ್ರೆ, ಇಂಪ್ರೂವ್ಮೆಂಟ್ಸ್ ತುಂಬ ಇದೆ. ಡಿಸೈನ್ ಅಂತ ನೀವು ಹೇಳ್ಬೋದು, ಬಟ್ ಅಲ್ದಲ್ಲೇ ಅಂಡರ್ನೀತ್ ದ ಹುಡ್ ದರ್ ಇಸ್ ಅ ಮೇಜರ್ ಡಿಫ್ರೆನ್ಸ್. ಈಗ ಈ ಕಾರ್ ಬಿಲ್ಡ್ ಆಗ್ತಿರೋ ಪ್ಲ್ಯಾಟ್ಫಾರ್ಮೇ ಹೊಸದು. ಅದನ್ನು CMF-B ಪ್ಲ್ಯಾಟ್ಫಾರ್ಮ್ ಅಂತ ಕರೀತಾರೆ, ಅಂದರೆ ಕಾಮನ್ ಮಾಡ್ಯೂಲ್ ಫ್ಯಾಮಿಲಿ B ಪ್ಲ್ಯಾಟ್ಫಾರ್ಮ್ ಅಂತ. ಈ ಪ್ಲ್ಯಾಟ್ಫಾರ್ಮಲ್ಲಿ ಏನೇನು ಸಿಗುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಕಾರಲ್ಲಿ ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಆಗೋ ಎಲ್ಲ ಕಾರ್ಗಳಲ್ಲೂ ಈಗ ಸ್ಟಿಫರ್ ಸ್ಟ್ರಕ್ಚರ್ ಸಿಗುತ್ತೆ. ಇದರಿಂದ ನಿಮಗೆ ಬೆಟರ್ ರೈಡ್ ಕ್ವಾಲಿಟಿ ಆ್ಯಂಡ್ ಹ್ಯಾಂಡ್ಲಿಂಗ್ ಇಂಪ್ರೂವ್ ಆಗುತ್ತೆ. ಅದಲ್ದಲ್ಲೇ ಇಂಪ್ರೂವ್ಡ್ ಸೇಫ್ಟಿ. ಇವಾಗ ADAS ಸಿಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ಅದಲ್ದಲ್ಲೇ ಒಳ್ಳೆ ರಿಫೈನ್ಮೆಂಟ್. ಮುಂಚೆ ಡಸ್ಟರ್ ಅಥವಾ ಬೇರೆ ರೆನೋ ಕಾರ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಾಯ್ಸ್ ಜಾಸ್ತಿ ಇರ್ತಾಯಿತ್ತು, ವೈಬ್ರೇಷನ್ಸ್ ಇರ್ತಾಯಿತ್ತು, ಆ್ಯಂಡ್ ಒಂದು ಸ್ವಲ್ಪ ಹಾರ್ಶ್ ಅನ್ಸೋದು. ಇದನ್ನು NVH ಅಂತ ಕರೀತಾರೆ. ಇದೆಲ್ಲ ಇವಾಗ ಕಮ್ಮಿ ಆಗಿದೆ. ಈಗ ನಮಗೆಲ್ಲ ಆಗಲೇ ಗೊತ್ತಿದೆ 1 ಲೀಟರ್ ಟರ್ಬೋ ಪೆಟ್ರೋಲ್, 1.3 ಲೀಟರ್ ಟರ್ಬೋ ಪೆಟ್ರೋಲ್, ಅದಲ್ದಲ್ಲೇ ಫ್ಯೂಚರಲ್ಲಿ 1.8 ಲೀಟರ್ ಸ್ಟ್ರಾಂಗ್ ಹೈಬ್ರಿಡಲ್ಲೂ ಡಸ್ಟರ್ ಸಿಗುತ್ತೆ ಅಂತ. ಇದೆಲ್ಲ ಸಾಧ್ಯ ಆಗ್ತಿರೋದು ಈ ಪ್ಲ್ಯಾಟ್ಫಾರ್ಮಿಂದನೇ. ಅದಲ್ದಲ್ಲೇ ಫ್ಯೂಚರಲ್ಲಿ ರೆನೋ ಅವರು EVsನ ಇಂಡಿಯಾಗೆ ತರಬೇಕಂದ್ರೆ ಅದನ್ನು ಕೂಡ ಸಾಧ್ಯ ಆಗುತ್ತೆ, ಯಾಕಂದರೆ ಈ ಪ್ಲ್ಯಾಟ್ಫಾರ್ಮ್ ಇಸ್ ವೆರಿ ಫ್ಲೆಕ್ಸಿಬಲ್. ಅದಲ್ದಲ್ಲೇ ಇಂಟೀರಿಯರ್ ಸ್ಪೇಸ್ ಕೂಡ ಇವಾಗ ಬೆಟರ್ ಆಗಿದೆ. ಸೊ ಇದೆಲ್ಲ ಈ ಪ್ಲ್ಯಾಟ್ಫಾರ್ಮಲ್ಲಿ ಬರೋ ಅಡ್ವಾಂಟೇಜಸ್ಗಳು. ಅದಕ್ಕೆ ಇಂಜಿನ್ ಕೈಗರ್ದೇ ಆದ್ರೂ ನಮಗೆ ಈ ಡಸ್ಟರಲ್ಲಿ ಇಟ್ ಫೀಲ್ಸ್ ಇವನ್ ಮೋರ್ ಮೆಚ್ಯೂರ್ಡ್, ಆ್ಯಂಡ್ ಅದರಿಂದ ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇದೆ. ನನಗೆ ಇನ್ನೂ ಇರೋದು ಒಂದೇ ಡೌಟು, ಕೈಗರ್ ಮತ್ತು ಈ ಡಸ್ಟರ್ಗೆ ಎರಡಕ್ಕೂ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ನೇ ಸಿಗ್ತಾ ಇದೆ. ಪವರ್ ಫಿಗರ್ಸ್ ಆರ್ ಆಲ್ಸೋ ಅರೌಂಡ್ ದ ಸೇಮ್, 100 PS ಪವರ್, 160 Nm ಟಾರ್ಕ್. ಬಟ್ ಆ ಕಾರ್ ಸೈಜ್ಗೆ ಅದು ಓಕೆ, ಬಟ್ ಈ ಸೈಜು ದೊಡ್ಡದಿರೋದ್ರಿಂದ ಸಾಕಾಗುತ್ತಾ ಅನ್ನೋದು. ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ, ರೆನೋ ಅವ್ರು ಹೇಳೋ ಪ್ರಕಾರ ಈ ಕಾರ್ಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಕೊಡ್ತಾ ಇದ್ದಾರೆ, ಆ್ಯಂಡ್ ಕೈಗರ್ಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್. ಸೊ ಅದೊಂದು ಎಕ್ಸ್ಟ್ರಾ ಗೇರು ನಮಗೆ ಹೈವೇಗಳಲ್ಲಿದ್ದಾಗ, ಕ್ರೂಸಿಂಗಲ್ಲಿದ್ದಾಗ, ಪವರ್ ಬೇಕು ಅಂದಾಗ ಹೆಲ್ಪ್ ಆಗುತ್ತೆ. ಅದಲ್ದಲ್ಲೇ ಇಂಜಿನ್ನ ಕೂಡ ಕ್ಯಾಲ್ಬ್ರೇಟ್ ಮಾಡಿದೀವಿ ಅಂತ ಹೇಳ್ತಾರೆ, ಬೇಸ್ಡ್ ಆನ್ ಡಸ್ಟರ್ ರಿಕ್ವೈರ್ಮೆಂಟ್ಸ್. ಸೊ ಇದೆಲ್ಲ ನೋಡಿದ್ರೆ ನಮಗೆ ಅನ್ಸೋದು ಸಿಟಿಗೆ ಇಟ್ಸ್ ಅ ಪರ್ಫೆಕ್ಟ್ ಕಾರ್ ಅಂತ, ಆ್ಯಂಡ್ ಹೈವೇಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬಟ್ ಇದಕ್ಕೂ ಮೀರಿ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ
ನೋಡೋಣ. ಸೊ ನಾವು ವಾಪಸ್ ಸಿಟಿಗೆ ಬಂದ್ವಿ, ನವಿ ಮುಂಬೈಗೆ ಲೋನಾವ್ಲಾಯಿಂದ. ಆ್ಯಂಡ್ ಆಲ್ಮೋಸ್ಟ್ 100 ಕಿಲೋಮೀಟರ್ ಓಡಿಸಿದ್ದೀವಿ ಸಿಟಿ ಎಲ್ಲ ಸೇರಿ. ಆ್ಯಂಡ್ ನಾನು ಈ ಕಾರಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಪರ್ಫಾರ್ಮೆನ್ಸ್ ವೈಸ್, ಬಟ್ ಅದನ್ನೆಲ್ಲ ಮೀರಿ ನಮಗೆ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಏನು ಪವರ್ ಇತ್ತು ಅಂದರೆ, ಫಸ್ಟ್ ಆಫ್ ಆಲ್ ನಾನು ಇದು 1 ಲೀಟರ್ ಓಡಿಸ್ತಾ ಇದ್ದೀನಿ ಅಂತ ಒಂದ್ಸಲಿನೂ ಅನಿಸ್ಲೇ ಇಲ್ಲ. 1.3 ಲೀಟರ್ ಓಡಿಸ್ತಾ ಇದ್ದೀನಿ ಅಂತಲೇ ಅನಿಸಿತ್ತು. ಅಷ್ಟು ಸ್ಟ್ರಾಂಗ್ ಇದೆ ಗಾಡಿ. ಆ್ಯಂಡ್ ಥ್ರಾಟಲ್ ರೆಸ್ಪಾನ್ಸ್ ಇಸ್ ಅಮೇಝಿಂಗ್. ಮಿಡ್ ರೇಂಜ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಲೋ ಆ್ಯಂಡ್ ಟಾರ್ಕ್ ವಾಸ್ ಆಲ್ಸೋ ಗ್ರೇಟ್. ಆ್ಯಂಡ್ ಫಸ್ಟ್ ಸೆಕೆಂಡ್ ಗೇರ್ ಅಂತೂ ಗಾಡಿ ಏನು ಪವರ್ ಇತ್ತು ಅಂದರೆ ಹಂಗೆ ಎಳೆದು ಬಿಡ್ತಾ ಇತ್ತು. ಇನ್ಕ್ಲೈನ್ಸಲ್ಲಿ, ಗಾರ್ಡ್ಸಲ್ಲಿ, 3rd 4th ಗೇರಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಪವರ್ ಇತ್ತು ಅಂತ. ಆ್ಯಂಡ್ ಹೈವೇಗಳಲ್ಲೂ ಅಷ್ಟೇ 6th ಗೇರಲ್ಲಿದ್ದಾಗ 100 ಸ್ಪೀಡಲ್ಲಿದ್ದಾಗ್ಲೂ ಕಾನ್ಫಿಡೆಂಟಾಗಿ ಓಡಿಸ್ತಾ ಇದ್ದೆ. ಗ್ರೌಂಡ್ಗೆ ರೂಟೆಡ್ ಇತ್ತು ಕಾರು. ಬ್ರೇಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಆಲ್ ಇನ್ ಆಲ್ ದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಗ್ರೇಟ್. ಆ್ಯಂಡ್ ಇದು 1 ಲೀಟರ್ ಆಗಿರೋದ್ರಿಂದ ನಾನು ಸಿಟಿಗೋಸ್ಕರ ಆ್ಯಂಡ್ ಸಿಟಿಗೆ ಮಾಡಿರೋದು, ಸಿಟಿಗೆ ಸಾಕಾಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಆರಾಮಾಗಿ ನೀವು ಈ ಕಾರ್ನ ಆಚೆಗಡೆ ತೊಗೊಂಡೋಗ್ಬೋದು. ಹೈವೇಗಳಲ್ಲೆಲ್ಲ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಆಫ್ ರೋಡಿಂಗ್ ಕೂಡ ಆರಾಮಾಗಿ ಮಾಡುತ್ತೆ, ಬಿಕಾಸ್ ಆ ಪವರ್ ಇದೆ ಈ ಕಾರಲ್ಲಿ. ಇನ್ನು ನನಗೆ ಡಸ್ಟರ್ ಬೇಕೇ ಬೇಕು, ಗಾಡಿ ತುಂಬ ಇಷ್ಟ ಆಗಿದೆ, ಬಟ್ ನನ್ನ ಬಜೆಟ್ ಅಷ್ಟಿಲ್ಲ ಅಂತ ಅನ್ನೋರಿಗೆ ಈ ಕಾರು ಇಸ್ ಪರ್ಫೆಕ್ಟ್ ಪಿಕ್ ಅಂತ ಹೇಳ್ಬೋದು. 15 ಲಕ್ಷ ಇದರ ಆನ್ ರೋಡ್ ಪ್ರೈಸ್. ಬಟ್ ಎಕ್ಸ್ ಶೋರೂಮ್ ಇಸ್ 13.49 lakhs. ಇದರ ಕೆಳಗಡೆ ನಿಮಗೆ 2 ವೇರಿಯಂಟ್ಸ್ ಬರುತ್ತೆ, ಅಥೆಂಟಿಕ್ ಮತ್ತು ಎವಲ್ಯೂಷನ್ ಅಂತ. ಅಥೆಂಟಿಕ್ ಇಸ್ ಬೇಸಿಕ್ ಮಾಡೆಲ್, ಅದರ ಪ್ರೈಸ್ 10.49 lakhs. ಆ್ಯಂಡ್ ಎವಲ್ಯೂಷನ್ ಇಸ್ 11.69 lakhs. ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ ಆಲ್ಮೋಸ್ಟ್ ನಿಮಗೆ ನೆಸೆಸಿಟಿ ಫೀಚರ್ಸ್ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಆ್ಯಂಡ್ ನಂಗೆ ಅನ್ಸುತ್ತೆ ಇದು ಪರ್ಫೆಕ್ಟ್ ಪಿಕ್ ಅಂತ. ಸೊ 1.3 ಲೀಟರ್ ಇಂಜಿನ್ ಆಪ್ಷನ್ ಜೊತೆ ಇದೆ, ಈಗ 1 ಲೀಟರ್ ಜೊತೆನೂ ಸಿಗ್ತಾ ಇದೆ. ಅದಲ್ಲದೆ ಹೈಬ್ರಿಡಲ್ಲೂ ಕೂಡ ಬರೋದಿದೆ. ಸೊ ಅದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಕಾರ್ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ಅದಲ್ಲದೆ ರೀಲ್ಸ್ ಬೇಕು ಅಂದರೆ @ಶ್ರೇಯಾಂಕ್ ಅಂತ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ @ರಾಲ್ವಿನ್ ಜಾನ್ ಲೋಬೋ ಇವೆರಡೂ ಮೆನ್ಷನ್ ಮಾಡಿರ್ತೀವಿ, ಹೋಗಿ ಚೆಕ್ಔಟ್ ಮಾಡಿ, ಅಲ್ಲಿ ರೀಲ್ಸ್ ಸಿಗುತ್ತೆ. ಆ್ಯಂಡ್ ಫ್ಲೈವೀಲ್ ಅಫಿಷಿಯಲ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ. ನಮ್ಮ ಪೇಜ್ ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೈನಿಂಗ್ ಆಫ್, ಬಾಯ್.